ಹೇಳ್ರಿ. 1 ಕಿಲೋ ಮಟನ್ ಬೇಕಾಗಿತ್ರಿ. ಎಲ್ಲಿ ಬಂದು ಏನು ಕೇಳತ್ತೀರಿ? ಹಾ ಸಾರಿ ಸರ್, ಡಿವೋರ್ಸ್ ಬೇಕಾಗಿತ್ರಿ. ಯಾರ ಜೊತೆ? ನಿಮ್ಮ ಹೆಂಡತಿ ಜೊತೆ. ಹಾ ಮತ್ತಿನ್ನೇನ್ರಿ, ನನ್ನ ಹೆಂಡತಿ ಜೊತೆ. ನಂಗೂ ಡಿವೋರ್ಸ್ ಬೇಕು. ಲವ್ ಮಾಡಿ ಮದ್ವೆ ಆಗಿದ್ದಲ್ಲ, ಡಿವೋರ್ಸ್ ಯಾಕ? ಸಾಕಾಗ್ಬಿಟ್ಟಿತ್ಲಿಪ್ಪ ಅವನ್ ಸಂಬಂಧ. ಕೆಟ್ಟ ಕಿರಿಕಿರಿ ಅದಾನವ. ಕಿರಿಕಿರಿ ಅಂದ್ರ ಕಸ ಗುಡಿಸಿನಿ ಅಂತಿ ನೋಡಿಲ್ಲಿ, ಧೂಳ ಹಂಗ ಐತಿ. ಬಾಂಡೆ ತೊಳಕ್ ಆಗೋದಿಲ್ಲ, ಹೊಲಸ್ ನಾರಾಗತ್ತಾವು. ಎತ್ತಾಗ ತೊಳದಿ ಬೋಗಣಿ ಕಲಿ ಹಂಗ ಐತಿ. ಮ್ಯಾಟ್ ಮೇಲೆ ಧೂಳ ಹಂಗ ಐತಿ. ಫ್ರಿಜ್ನಾಗ ತಿಪ್ಪಾಗಿರೋ ಕಸ ತಗೊಂಬಂದ್ ಇಟ್ಬಿಡ್ಬೇಕಿಲ್ಲ. ಹಾಕೊಳ್ಳೋ ಯಾವು ಹೊಚ್ಕೊಳ್ಳೋ ಯಾವ ಅನ್ನೋದ ಗೊತ್ತಾಗವಂತ ಎಲ್ಲ ಹಂಗಾರೆ ಕುಂತಿ. ಇಷ್ಟಕ್ಕೆಲ್ಲ ಡಿವೋರ್ಸ್ ಸಿಗಲ್ಲ. ಅಷ್ಟ ಅಲ್ರಿ, ಕೆಟ್ಟ ಸೊಕ್ಕಿನ ಹಾಕತಾಳ. ಸೊಕ್ಕಿನಕಿ ಅಂದ್ರ ಯಾರಿಗೂ ಬಗ್ಗುದಿಲ್ಲ. ತಗ್ಗಿ ಬಗ್ಗಿ ನಡೆಯುವುದ ಗಂಡ ಅದಾವ ಹೇಳ್ಕೊಡ್ಬೇಕು. ಮನ್ಯಾಗ ಕಸ ಗುಡ್ಸಾಕ ಮೈ ಬಗ್ಸೋದಿಲ್ಲ ಆಕಿ. ಅಂದ್ರ ಮನ್ಯಾಗ ಕಸ ಗುಡ್ಸಂಗಿಲ್ಲ ನೀವು? ಗುಡಿಸ್ತಾಳ, ಆದ್ರ ಮೈ ಬಗ್ಸೋದಿಲ್ಲ. ಒಂದು ದಿನ ಹೆಂಗಾರ ಮಾಡಿಕಿ ಸ್ವಕ್ಕು ಮುರಿಬೇಕು, ಮೈ ಬಗ್ಸಬೇಕು ಅಂತಂದ ಏನ್ ಮಾಡಿದೆ ಗೊತ್ತಾ? ಮಾದೇಶ್ವರ ದಯೆ ಬಾರದೆ ಬರಿದಾದ ಬಾರೋ. 500 ರೂಪಾಯಿ ನೋಟ್ ಕೆಳಗೆ ಬಿತ್ತ, ಕೈಯಾಗ ಲಗೇಜ್ ಅದಾವ, ಸ್ವಲ್ಪ ಬಗ್ಗಿ ತಗೋಲ್ಲ. ಏಯ್ 500 ರೂಪಾಯಿ ಕಿಮ್ಮತ್ತಿಲ್ಲ ಅಲ್ಲೇ. ಹೇಯ್, ಒಂದ ಕಾಲ್ ಮಾಡಿ ನಿನ್ ಹೆಂಡತಿ ಕಿರಿಕಿರಿ ಕೊಟ್ಟಿ ಒದ್ದ ಒಳಗ್ ಹಾಕ್ಸ್ಬಿಡ್ತೀನಿ. ಡಿವೋರ್ಸ್ ಆಗುತ್ತಾನ ಮುಚ್ಕೊಂಡಿರ್ಬೇಕ. ಅಲ್ಲ, ಲವ್ ಮಾಡುವಾಗ ಇರು ಪ್ರೀತಿ, ಮದ್ವೆ ಆದ್ಮ್ಯಾಗ ಯಾಕಿರಂಗಿಲ್ಲ ಅಂತ ಇವ್ರಿಗೆ. ಎಲ್ಲಾರ್ದು ಅದ ಹಣೆ ಬರಲ್ಲ. ಲವ್ ಮಾಡು ಮುಂದ ಹೇಳಿದ್ ಕೇಳ್ಕೊಂಡ ನಾಯಿ ಹೆಂಗ್ ಬಿದ್ದಿರ್ತಿದ್ದ, ಅದ ಮದುವೆ ಆದ್ಮೇಲೆ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟ. ಮದ್ವೆ ಆಗೋಕು ಮುಂಚೆ ಬಿಟ್ಟು ಹೋಗ್ತಾರ ಅನ್ನೋ ಭಯಕ್ಕ ಹೇಳಿದ್ ಕೇಳ್ಕೊಂಡ್ ಬಿದ್ದಿರ್ತಾವು. ಹಂಗಂತ ಮದುವೆ ಆದ್ಮೇಲೂ ಕೇಳ್ಬೇಕಾ? ಕೇಳ್ಬೇಕು. ಮದುವೆ ಆಗೋಕಿನ್ನ ಮುಂಚೆಕ್ ಹೆಂಗಿದ್ರಿ, ಮದುವೆ ಆದ್ಮೇಲೂ ಹಂಗ ಇರ್ಬೇಕ. ಚೇಂಜ್ ಆಗಿ ಅಂದ್ರ ಮಹಿಷ್ಮತಿ ಸಾಮ್ರಾಜ್ಯದ ಶಿವಗಾಮಿ ಇದ್ದಂಗ ನಾ ಹೆಂಡತಿ ಮಾಟಿ ಶಾಸನ. ನೋಡ, ಇಂಥ ಸಿಲ್ಲಿ ರೀಸನ್ಸ್ ಇಟ್ಕೊಂಡ್ ಡಿವೋರ್ಸ್ ಅಪ್ಲೈ ಮಾಡಕ್ ಬರಂಗಿಲ್ಲ. ನಂಗ ಅವನ್ ಜೊತೆ ಒಟ್ಟ ಬಾಳಕ್ ಆಗಂಗಿಲ್ಲ. ಐ ವಾಂಟ್ ಮೈ ಲೈಫ್ ಬ್ಯಾಕ್. ಇದು ನಮ್ಮ ಮನೆ ಅಡ್ರೆಸ್, ಅಲ್ಲೇ ಬಂದ್ಬಿಡ್ರಿ, ಕುಂತ ಮಾತಾಡೋಣಂತ. ಓಕೆ. ನೋಡ, 2 ದಿನ ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಏನ್ ಮಾಡ್ಬೇಕನ್ನೋದು ನಾನೇ ಹೇಳ್ತೀನಿ. ಬರ್ತೇನೆ. ಓಪನ್ ಸಿಮ್ ಸಿಮ್ ಬಾಗಲ್ ತೆಗಿ ಜೈಜಮ್ಮ. ಜಸ್ಟ್ ಮಿಸ್. ಸ್ವಲ್ಪ ಲೇಟ್ ಆಗಿತ್ತಂದ್ರ ಬಾಕ್ಲ ಮುರ್ಕೊಂಡ ಒಳಗ್ ಬರವಿದ್ದೆ ನಾನು. ಸ್ವಲ್ಪ ತಿನ್ಸರಿ, ಯಾಕ ಹೇಳ್ತೀನಿ ಹಿಂದೋಗು. ಬಾಕ್ಲ ಒಡ್ಕೊಂಡ ಒಳಗ್ ಬಾ. ಕ್ಯೂಟ್ ಕ್ಯೂಟ್. ನಾಯಿ ಅಂತವನ ಬ್ರಾಂಡೆಡ್ ಮೇಕಪ್ ಬ್ರಷ್ ಇದೆ, ತಗೊಂಡ್ ಕಿವಾಗ ಇಟ್ಕೋತಿ. ಸಾರಿ ಪಾರು, ಸಾರಿ. ನನಗ್ ನಾಳೆ ಸೇಮ್ ಬ್ರ್ಯಾಂಡ್ ಮೇಕಪ್ ಬ್ರಷ್ ತಂದು ಕೊಡ್ಲಿಲ್ಲ, ನೀ ಗೋವಾಯಿಂದ ತಂದಿರೋ ಎಲ್ಲಾ ಎಣ್ಣೆ ಬಾಟ್ಲ ಟಾಯ್ಲೆಟ್ ಕ್ಲೀನ್ ಮಾಡಕ್ ಇಟ್ಬಿಡ್ತೀನಿ. ತಂದ್ಕೊಡ್ತೀನಿ. ಕರಿಯ ನಿನ್ನ ಕರಿ ಕಾರು ನೋಡಲು ಚೆನ್ನಾನೆ, ತೊಳೆದು ತೊಳೆದು ಸಾಕಾಗೋಯ್ತು. ಪಾರು, ಏನ್ ಮಾಡಾಕತಿ? ಕಾಣತಿಲ್ಲ, ಕಾರ್ ಕ್ಲೀನ್ ಮಾಡತ್ತೀನಿ. ಕಸಬರಿಗಿಲೆ ಕಸನ ಕಸ್ಬರಿನ ಕ್ಲೀನ್ ಮಾಡ್ತಾರಿಲ್ಲ. ಕಷ್ಟಪಟ್ಟು ಸೆಕೆಂಡ್ ಹ್ಯಾಂಡ್ ತಗೊಂಡಿನ್ ಪಾರು, ಸೆಂಟಿಮೆಂಟ್ ಜೊತೆ ಆಟ ಆಡ್ಬೇಡ. ಏ ತಗೋ, ನಿನ್ ಕಾರ್ ನೀನ ಕ್ಲೀನ್ ಮಾಡ್ಕೋ ಅಂದಂಗ ಅದೇನ. ಬಟ್ಟಿ ಕಾರ್ ಒರ್ಸಕ. ಯವ್ವ ಯವ್ವ, ನಂದ್ 2,000 ರೂಪಾಯಿ ಕ್ರಾಪ್ ಟಾಪ್ ಅದ. ಸಾರಿ ಪಾರು, ಸಾರಿ. ನಾ ಮಸಿ ಬುಟ್ಟಿ ಅನ್ಕೊಂಡ್ಬಿಟ್ಟಿದ್ದೆ. ಥೂ ನಿನ್ನ.
ಕಾಚಲಿಗೆ ಬೆಂಗಳೂರು ದೇಗನಿಕು ಕಾಚಲಿಗೆ ಬೆಂಗಳೂರು ದೇಗನಿಕು ಬೆಂಗಳೂರು ಸಾವುಕಾರ ಮಾಲೀಕ ಮುಜೆ ಅಂದರ ಬುಲಾಯಾ ದರ್ವಾಜಾ ಲಗಾಯಾ. ನನ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಐತಿ, ರೆಡಿ ಆಗಿ ಹೋಗುಮ್ಮ. ನಾ ಯಾಕ? ನಿನ್ ಫ್ರೆಂಡ್ ಆಕಿ, ನೀ ಹೋಗ, ನನ್ ಫ್ರೆಂಡ್ ಅಲ್ಲ. ಮುಚ್ಕೊಂಡ್ ರೆಡಿ ಆಗೋ ಮಾರ. ಹೇಳುದಕ್ಕೊಂದು ಮರ್ಯಾದಿಲ್ಲ. ನಾಯಿ ಕರ್ದಂಗ್ ಕರೆದ್ರ ಅಲ್ಲೇ ಹೊಯ್ಕೊಂತವ್ರ ತಗ. ಎಲ್ ಹೋದ್ರು ಹಿಂದೆ ಬರ್ತಿದ್ದಿ ಅಂದ್ರ ಅವಾಗ ಲವ್ ಅಲ್ಲ ಡವ್ ಮಾಡ್ತಿದ್ದೇನ? ನೀ ಹೇಳಿದ್ದೆ ಕೇಳ್ತೀನಿ ಅಂತ ಅಂದಾಗ ನಾ ಹೇಳುದನ್ನು ಕೇಳ್ಬೇಕವಿ. ನಾ ಏನ್ ಕೇಳಿಲ್ಲ ನೋಡ, ನಂಗ ಅವಾಗಿಂದ ಇವಾಗಿಂದ ಅಂತ ಸಣ್ಣ ಹುಡುಗರ ಕತೆ ಹೇಳ್ಕೊಂಡ್ ಬಂದ್ರಕ್ ಆಗಂಗಿಲ್ಲ. ಹೇಳಿದ್ರನ ಅಲ್ಲ ಎಲ್ಲ ಕ್ಲಿಯರ್ ಆಗುದ. ಹೇಳ್ದಾಗೆಲ್ಲ ಬರೀ ಜಗಳನ ಆಗ್ಯಾವು. ಹೇಳು ವೇ ಸರಿ ಇರ್ತಿದ್ದಿಲ್ಲ ನಿಂದ. ನಾ ಹೇಳುವೇ ಸರಿ ಇರ್ತಿದ್ದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಕಿ ನಾ ಹೇಳು ಟಾಪಿಕ್ ನ ಅರ್ಥ ಮಾಡ್ಕೊಂಡಿದ್ರ ಇವತ್ತಿಗೆ ನಾವ್ ಎಷ್ಟೋ ಚಂದ ಇದ್ಬಿಡ್ತಿದ್ವಿ. ಅಂದ್ರ ನಾವಿಬ್ರು ಈಗ ಚಂದಿಲ್ಲ, ಎಲ್ಲ ಹಾಳ್ ಮಾಡ್ಕೊಂಡಿವೇನ? ಕಣ್ಣಿಗಿಷ್ಟೆಲ್ಲಾ ಹುಳಿ ಹುಣ್ಣಿ ಕಾಣಕತ್ತಿದ್ರು ಇಂತ ಪಾಲ್ತು ಕ್ವಶನ್ ಹೆಂಗ್ ಕೇಳ್ತಿ ತಾಯಿ? ಐ ಆಮ್ ಡನ್. ಐ ವಾಂಟ್ ಟು ಡಿವೋರ್ಸ್ ವಿತ್ ಯು. ನಾ ಆಲ್ರೆಡಿ ಡಿವೋರ್ಸ್ ಅಪ್ಲೈ ಮಾಡಿ 2 days ಆಯ್ತು. ಇಷ್ಟು ಮುಂದುವರೆದಿ? ಹಾ, ಎಲ್ಲ ಸರಿ ಆಗುತ್ತಂದ್ರ ಹೇಳು, ಹಿಂದುವರಿತೀನಿ. ಬೇಡ ಬೇಡ ಬೇಡ, ನಾಳೆ ಒಬ್ರ ಗೆಸ್ಟ್ ಬರ್ತಾರ, ಅಲ್ಲೇ ಕೂತ್ ಮಾತಾಡ್ಕೊಳ್ಳೋ ಮತ್ತೆ. ಸೇಮ್ ಟು ಯು. ಅಂದ್ರ ನಮ್ದು ನಾಳೆ ಒಬ್ರು ಗೆಸ್ಟ್ ಬರಾಕತ್ತಾರ. ಇನ್ನೊಂದ್ಸಲ ವಿಚಾರ ಮಾಡ್ರಿ. ನೀ ಏನ್ ಥಿಂಕ್ ಮಾಡಿದ್ದೆ? ಥಿಂಕ್ ಮಾಡಕ್ ಏನಿಲ್ಲ, ನಾ ಕ್ಲಿಯರ್ ಅದೀನಿ. ಟಾಮ್ ಅಂಡ್ ಜೆರಿ ಜಗಳ ಬಿಟ್ಟು ಬೇರೆ ಏನ್ರ ಸ್ಟ್ರಾಂಗ್ ರೀಸನ್ಸ್ ಇದ್ರ ಕೊಡ್ರಿ. ಟಾಮ್ ಅಂಡ್ ಜೆರಿ ಜಗಳ? ನಮ್ಮ ಅಪ್ಪ ಅಮ್ಮ ಬಂದ್ರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂದಿರ್ತಾಳ, ಸ್ವಲ್ಪ ಮರ್ಯಾದಿನ ಇರಂಗಿಲ್ಲ. ನಾನ್ ಕೆಲ್ಸಕ್ಕೆ ಹೋಗಿನಿ ಅಂತ ಗೊತ್ತಿದ್ರು 11 ಗಂಟೆ ತನ ಮಕ್ಕೋತಾಳ. ಅಡಿಗೆ ಮಾಡ ಅಂತಂದ್ರ ಎವ್ರಿ ಟೈಮು ಹೊರಗಿಂದ ಕೇಳ್ತಾಳ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಶಟ್ಕೊಂಡು ಹೋಗಿ ಕುಂದಿರ್ತಾಳ. ಕುಂತು ಮಾತಾಡ್ಕೊಂಡ್ರೆ ಸಾಲ್ವ್ ಆಗ್ಲಾರ ಸಮಸ್ಯೆಗಳು ಯಾವದವ? ಆ ಕೆಲ್ಸ ನೀವೇ ಮಾಡಿದ್ರ ನಾವೇ ಕಿಲಿತನ ಬರ್ತಿದ್ದೇವು. ಈಗೂ ಕಾಲ ಮಿಂಚಿಲ್ಲ, ಕುಂತು ಸಾಲ್ವ್ ಮಾಡ್ಕೋರಿ. ಇವ ಹೇಳ್ದಂಗ್ ಕೇಳ್ಕೊಂಡಿರಕ್ ನಾ ಅರೇಂಜ್ ಮ್ಯಾರೇಜ್ ಆಗಿಲ್ಲ. ನನಗ್ ಹೆಂಗ್ ಬೇಕ್ ಹಂಗ್ ಬದುಕಾಕ ಲವ್ ಮಾಡಿ ಇವನ್ನ ಮದಿವಾಗಿದ್ದ. ಯಾಕ್ರಿ ಸರ್, ಗೊತ್ತಿಲ್ಲ ನಿಮಗ? ನೀ ಹೆಂಗದಿ ಹಂಗ ಆಕ್ಸೆಪ್ಟ್ ಮಾಡ್ತೀನಿ, ಏನ ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂದಿದ್ದಿ. ಈ ಕಮಿಟ್ಮೆಂಟ್ಸಿಗೆಲ್ಲ ಹೂ ಅಂದ ಮೇಲೆನ ನಾ ನಿನ್ ಜೊತೆ ಬಂದಿದ್ದ. ನಾ ಅವಾಗ ಹೆಂಗಿದ್ದೆ ಈಗೂ ಹಂಗ ಅದೀನಿ. ಚೇಂಜ್ ಅದಾವ ನೀನ್, ನಾನಲ್ಲ. ಲವ್ ಮಾಡಿ ಮದ್ವೆ ಆಗಿರ ಅಂದ್ರ ಆಕಿ ಜವಾಬ್ದಾರಿ ಪೂರ್ತಿ ನಿಮ್ದ ಆಗಿರುತ್ತ. ನಿಮ್ ಸಂಬಂಧ ಫ್ಯಾಮಿಲಿ ಸೊಸೈಟಿ ಎಲ್ಲ ಎದುರು ಹಾಕೊಂಡ ನಿಮ್ ಜೊತೆ ಬಂದಾಳ. ಈಗ ಅಡ್ಜಸ್ಟ್ ಆಗತ್ತಿಲ್ಲ ಅಂತ ದೂರ ಮಾಡಿದ್ರ ಎಲ್ಲಿಗೆ ಹೋಗ್ಬೇಕಾಕಿ? ಯಾವ ಮುಖ ಇಟ್ಕೊಂಡು ವಾಪಸ್ ಫ್ಯಾಮಿಲಿ ಕಡೆ ಹೋಗ್ಬೇಕಾಕಿ? ಸ್ವಲ್ಪ ಹಾಕಿದ್ ವಿಚಾರ ಮಾಡಿರನ್? ರೀಸನ್ಸ್ ಅಂತೂ ನಮ್ ಕಡೆ ಸಾಕಷ್ಟು ಅದಾವ, ಆದ್ರ ನಿಮ್ ಒಪ್ಪಬೇಕಷ್ಟ. ಇನ್ನೂ ಒಂದ್ಸಲ ಥಿಂಕ್ ಮಾಡಿ ಸೈನ್ ಮಾಡ್ರಿ. ನಂಗೆ ಹೆಂಗ್ ಬೇಕ್ ಹಂಗಿರಾಕ್ ಬಿಡ್ಬೇಕು. ನಂಗೆ ಎಂತ ಡ್ರೆಸ್ ಬೇಕು ನಾ ಅಂತವ ಹಾಕೊಳಕಿ. ನಂಗೆ ಕಿರಿಕಿರಿ ಅಂತ ಒಟ್ಟ ಇಷ್ಟ ಆಗೋದಿಲ್ಲ. ನನಗೆ ನಿದ್ದೆ ಅಂದ್ರೆ ಭಾಳ ಇಷ್ಟ. ನನಗೆ ಡೈಲಿ 12 ತಾಸು ಮಲ್ಕೊಳಕ್ ಬಿಡ್ಬೇಕು. ನಾ ಏನ ಕೇಳಿದ್ರು ನೀ ನನಗೆ ಕೊಡಿಸ್ಬೇಕು. ಒಂದ ಮಾತನ್ನ ಹೇಳ್ಬೇಕಂದ್ರೆ ಐ ವಾಂಟ್ ಪ್ರಿನ್ಸಸ್ ಟ್ರೀಟ್ಮೆಂಟ್. ದಾದಾ, ನನ್ ನಿಜವಾಗ್ಲೂ ಕೈ ಬಿಡ್ತಿ? ನಾ ಬೇಡ ನಿಂಗ.